ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಭೀಕರ ಅಪಘಾತ. ಕೆಎಸ್ಆರ್ಟಿಸಿ ಬಸ್ ಚಕ್ರಕ್ಕೆ ಸಿಲುಕಿ ತಾಯಿ ಮಗ ದಾರುಣ ಸಾವು. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕಾಗಿ ಪೂಜಾ ಸಾಮಗ್ರಿ ಖರೀದಿಸಿ ಮನೆಗೆ ತೆರಳಲು ರಸ್ತೆ ದಾಟ್ತಿದ್ದ ವೇಳೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ತಾಯಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದ ಬಳಿ ನಡೆದಿದೆ. ಮೃತರನ್ನ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ನಾಗಮಣಿ ಹಾಗೂ 14 ವರ್ಷದ ಗಗನ್ ಎಂದು ಗುರುತಿಸಲಾಗಿದೆ. ಇನ್ನು ನಾಗಮಣಿಯವರು ತನ್ನ 2 ಮಕ್ಕಳೊಂದಿಗೆ ಹಬ್ಬದ ಖರೀದಿಗಾಗಿ ಗೌರಿಬಿದನೂರು ನಗರಕ್ಕೆ ಬಂದು ಪೂಜಾ ಸಾಮಗ್ರಿಗಳನ್ನು ಖರೀದಿಸಿಕೊಂಡು ಮನೆಗೆ ವಾಪಸ್ ತೆರಳುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರು ಕಡೆಯಿಂದ ಗೌರಿಬಿದನೂರು ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ರಸ್ತೆಯನ್ನ ದಾಟುತ್ತಿದ್ದ ಇವರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಚಕ್ರಕ್ಕೆ ಸಿಲುಕಿ ತಾಯಿ ಹಾಗೂ ಓರ್ವ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಕಿರಿಯ ಮಗ ಚಂದನ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಅಪಘಾತವಾಗ್ತಿದ್ದಂತೆ ಸ್ಥಳಕ್ಕೆ ನೂರಾರು ಜನರು ಜಮಾಯಿಸಿದ್ದು, ಅಂಬೇಡ್ಕರ್ ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಸರಿಯಾಗಿ ಕಾರ್ಯನಿರ್ವಹಿಸದಿರುವುದು ಹಾಗೂ ವೃತ್ತದ ಅವ್ಯವಸ್ಥೆಯೇ ಪದೇ ಪದೇ ಅಪಘಾತಗಳಿಗೆ ಕಾರಣವಾಗ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ವಾಹನ ಸಂಚಾರ ಹೆಚ್ಚಿರುವ ಈ ಪ್ರದೇಶದಲ್ಲಿ ಸಮರ್ಪಕ ಟ್ರಾಫಿಕ್ ಸಿಗ್ನಲ್, ವೇಗ ನಿಯಂತ್ರಣ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಲ್ಲದೆ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಈ ತಾಲೂಕಿನ ಬೆಂಗಳೂರು ಸರ್ಕಾರ ಸಿಗ್ನಲ್ ಬಿಟ್ಟಿದ್ದು ಕೂಡ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬೆಂಗಳೂರಿಗೆ ಹೋಗಿ ಬಸ್ ಅಲ್ಲೇ ನಿಲ್ಸಿರ್ತಾರೆ. ಪ್ರತಿ ಟೂ ವೀಲರ್ ಹೋಗಕ್ಕೆ ಆಗೋದೇ ಇಲ್ಲ. ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ ಅಷ್ಟು ತೊಂದರೆ ಆಗುತ್ತೆ. ಆದ್ರೆ ಯಾರು ಇದು ಸ್ವಲ್ಪ ಗಮನ ತಗೊಂತ ಇಲ್ಲ. ಇದು ಬೆಂಗಳೂರು ಸರ್ಕಾರ ಸಿಗ್ನಲ್ಗೆ ಯಾವಾಗ ಈ ತರ ಆಗ್ತಾರೋ ಕುಟುಂಬದ ಪರಿಸ್ಥಿತಿ ಏನಾಗಬೇಕು, ಯಾರು ಜವಾಬ್ದಾರಿ ಇಲಾಖೆ, ಆ ಇಲಾಖೆ ಅವ್ರಿಗೊಂದು ನ್ಯಾಯ. ಇಲ್ಲಿ ಯಾರು ಬರಲ್ಲ. ಅವತ್ತು ನಾವೇ ನಮ್ಮೂರ್ದು ಆಗಿದ್ದು, ನಾವೆಲ್ಲ ಬದಿವತ್ತು ಯಾರು ಬರ್ತಾರೆ, ಯಾರು ಬರಲ್ಲ. ಏನಾಗ್ತದೆ ಕೆಲಸ ಅಲ್ವೇ ಏನಾಗಿತ್ತನ ಪೊಲೀಸ್ ಇಲಾಖೆ ಏನಾಗಿತ್ತನ ಮೊನ್ನೆ ಒಂದು ಸಿಗ್ನಲ್ ಇರ್ತಾರೆ, ಸಿಗ್ನಲ್ ಇದೆ ಅಲ್ಲ ಪೊಲೀಸ್ ಇಲಾಖೆ ಒಬ್ರು ಹೇಳ್ರಿ. ಅವತ್ತು ಇಲಾಖೆ ಎಲ್ಲ ಫುಲ್ ಇತ್ತು. ಇವತ್ತು ಸಾರ್ವಜನಿಕ ಸುತ್ತಿದ್ದಾರೆ, ಅಲ್ಲಿ ಸಿಗ್ನಲ್ ಒಬ್ರು ಇಲ್ಲ, ಇಲ್ಲಿ ಒಬ್ರು ಬಂದು ಇಲ್ಲ, ಅಲ್ಲಿ ಹಾಕೋದಿಲ್ಲ. ಅಲ್ಲೇನು ಅಂದ್ರೆ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದನ್ನ ಇವಾಗ ಫಸ್ಟ್ ಆಡಳಿತ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅಲ್ಲಿ ಯಾರು ಇಲ್ಲ, ಸಿಗ್ನಲ್ ಆಫ್ ಮಾಡಿಬಿಟ್ಟಿದ್ದಾರೆ. ಯಾರು ಇರಲ್ವೇ? ಹಬ್ಬತ್ತಾರೆ ಒಂದ್ 4 ಜನ ಎಷ್ಟೇ ಪೊಲೀಸರು ಹಾಕಲಿ ಬಿಡಿ, ನಾನು ಕೇಳ್ತಾ ಇಲ್ಲ. ಒಂದ್ 4 ಜನ ಎಷ್ಟೇ ಪೊಲೀಸರು ಹಾಕಲಿ ಬಿಡಿ, ತೊಂದರೆ ಇಲ್ಲ. ಇವತ್ತು ಹಬ್ಬ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಿಂಗ ಐತಲ್ಲ, ಆಯ್ತು ಹೋಯ್ತು, ಜೀವ ಹೊರಟೋಯ್ತು, ಇನ್ ಬರಲ್ಲ. ಮುಂದೆ ಏನಾದ್ರು ಮುಂದೆ ಹಬ್ಬದ ಜನ ನೋಡೋದಿತ್ತಲ್ಲ, ಒಂದ್ 4 ಜನ ಎಷ್ಟು ಹಾಕೊಂಡಿರ್ಲಿ. ಈಗ ಸಿಗ್ನಲ್ ಆಫ್ ಮಾಡಿಬಿಟ್ರು, ಓಕೆ ಆಫ್ ಮಾಡಿಬಿಟ್ರು, ಬಂದ ಹೊಡೆದ ಈಗ ಅವ್ರು ಅವ್ನ KSRTC ಐತೆ ಅವ್ನ ಮಾಡ್ಕೊಂಡು ಹೊಂಟಿರ್ತಾರೆ. ಈಗ ಇವ್ರ ಕತೆ ಬಡವರು. ಇವರು ಏನ್ ಹೆಸರು ಅವ್ರದ್ದು? ನಾಗಮಣಿ ಅಂತ. ನಾಗಮಣಿ ಯಾರು ಇದು ಮಾಡಿದಾರೋ ಅವರು ಇದು ಕೊನೆ. ಇವ್ರು ಪರಿಹಾರ ಕೊಡಲೇಬೇಕು. ಪರಿಹಾರ ಕೊಡೋವರೆಗೂ ಯಾರಿಗೂ ಅಂಜುವ ಮಾತೇ ಇಲ್ಲ. ಪುಟ್ಟಸ್ವಾಮಿ ಗೌಡರು ಬರಲಿ, SP ಕುಶಾಲ್ ಚೌಸೆ ಸಾಹೇಬರು ಬರಲಿ, ಯಾರೇ ಬರಲಿ, ಇದಕ್ಕೆ ಪರಿಹಾರ ಕೊಡಬೇಕು. ಆ ತಾಯಿಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ. ಆ ಚಿಕ್ಕ ಮಗುಗೆ ಅವರಪ್ಪ ಬೆಳಿಗ್ಗೆ ಹೋದ್ರೆ ರಾತ್ರಿ 8-9 ಗಂಟೆಗೆ ಬರ್ತಾರೆ. ಬೆಂಗಳೂರು ಕೆಲಸ, ಸ್ಥಳೀಯರಿಗೆ ಕೆಲಸ ಇಲ್ಲ. ಇಲ್ಲಿ ಆಚೆ ಕಡೆ ಇರೋಕೆ ಮಾತ್ರ ಕೆಲಸ ಕೊಡ್ತಾ ಇದ್ದಾರೆ, ಸ್ಥಳೀಯರಿಗೆ ಕೆಲಸ ಇಲ್ಲ. ಅವ್ರು ಬೆಳಿಗ್ಗೆ ಅವರ ರಾತ್ರಿನೇ ಬರೋದು. ಅಂಥವ್ರಿಗೆಲ್ಲ ಇಲ್ಲಿ ಸ್ಥಳೀಯರಿಗೆ ಮಾತ್ರ ಕೆಲಸ ಕೊಡಬೇಕು, ಆಚೆ ಕಡೆ ಅವ್ರಿಗೆ ಆಚೆನೇ ಕಳಿಸ್ಬೇಕು. ಇಷ್ಟೇ, ಇದಕ್ಕೆ ಪರಿಹಾರ ಕೊಡಬೇಕಷ್ಟೇ. ಯಾರಾದರೂ ಬರಲಿ, ಪುಟ್ಟಸ್ವಾಮಿ ಗೌಡ ಸಾಹೇಬರು ಬರಲಿ, SP ಅವರು ಬರಲಿ, ಕುಶಾಲ್ ಚೌಸೆ ಅವರು ಬರಲಿ, ಅವ್ರಿಗೆ ಪರಿಹಾರ ಬೇಕಷ್ಟೇ. ಅವ್ರ ಸಾವಿಗೆ ಬರಲಿ. ಆ ಆರೋಗ್ಯ ಸಚಿವರು ಎಲ್ಲಿದ್ದಾರೋ, ಈ ಸರ್ಕಾರಿ ಆಸ್ಪತ್ರೆಗಳು ಏನೇನು ನಡೀತಾ ಇದಾವೋ, ಈ ಯಾವ್ದಿದು ಸಾರಿಗೆ ಇಲಾಖೆ ಏನೇನಾಗ್ತಾ ಇದೆ. ಸದ್ಯ ಮೃತದೇಹಗಳನ್ನ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದ್ದು, ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಟ್ನಲ್ಲಿ ಹಬ್ಬದ ಖರೀದಿಗೆಂದು ನಗರಕ್ಕೆ ಬಂದ ತಾಯಿ ಹಾಗೂ ಮಗನ ಸಾವಿನಿಂದ ಕಾದಲವೇಣಿ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.